ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ, ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಸೀಸನ್ 13 ಎಲ್ಲ ಅಪ್ಡೇಟ್ಗಳು ಒಂದೊಂದು ಬರ್ತಾ ಇದ್ದಾವೆ. ಸೊ ಇವತ್ತು ಕೂಡ ಒಂದಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ. ಸೊ ಏನು ಅಂತ ತಿಳಿಸ್ಕೊಡ್ತೀವಿ. ಆ್ಯಂಡ್ ತುಂಬ ಜನಕ್ಕೆ ಈ ಅಪ್ಡೇಟ್ ಆಲ್ರೆಡಿ ಗೊತ್ತಿರುತ್ತೆ, ಆ್ಯಂಡ್ ತುಂಬ ಜನಕ್ಕೆ ಈ ಅಪ್ಡೇಟ್ ಏನು ಅಂತ ಗೊತ್ತಿರಲ್ಲ. ಸೊ ಏನೇನಂತ ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಲೈಕ್ ಮಾಡಿ ಮರಿಬೇಡಿ. ಬರೀ ಇವಾಗ ಏನು ಅಪ್ಡೇಟ್ ಅಂತ ನೋಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ಜಡ್ಜಸ್ ಆಗ್ತಾರೆ ಅಂತ ಒಂದು ಅಪ್ಡೇಟ್ ಇರೋದು. ಸೊ ಈಗ ಆಲ್ರೆಡಿ ಅನ್ಅಫಿಷಿಯಲ್ ಆಗಿ ಬಿಗ್ ಬಾಸ್ ಅವರು ಒಂದು 2 ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಒಂದು ಮೇಲ್ ಜಡ್ಜು, ಇನ್ನೊಂದು ಫೀಮೇಲ್ ಜಡ್ಜು. ಅದೊಂದು ಕ್ಲಾರಿಟಿ ಕೊಟ್ಟಿಲ್ಲ. ಸೊ ಯಾರು ಕಲರ್ ಇದರಲ್ಲಿ ಹಾಕ್ಬಿಟ್ಟು ಕಳಿಸಿದ್ದಾರೆ. ಸ್ಟಿಲ್ ನಾವು ಅದನ್ನ ಗೆಸ್ ಮಾಡ್ತಾ ಇದೀವಿ. ನಿಮಗೂ ಅದು ಗೆಸ್ಸಿಂಗ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಯಾರಪ್ಪ ಅದು ಅಂತಂದ್ರೆ ಸೀಸನ್ ನ ಒಂದು ಆನೆ, ಇನ್ನೊಂದು ಬಂದು ಮಹಿಳೆ. ಬಳೆ ನೆನಪಿದೆಯಾ? ಸೀಸನ್ 10 ಆನೆ, ಸೀಸನ್ 10 ಸಿಮಿಣಿ, ಆ ತರ ಕರಿಬಹುದು. ಸೊ ಆಕ್ಚುಲಿ ಯಾರಪ್ಪ ಅವರಿಬ್ರು ಅಂತಂದ್ರೆ ವಿನಯ್ ಹಾಗೂ ಸಂಗೀತ ಶೃಂಗೇರಿ ಅವರು. ಸೊ ಇವರಿಬ್ರು ಆಕ್ಚುಲಿ ಅಗ್ನಿ ಪರೀಕ್ಷೆಗೆ ಜಡ್ಜಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೌದು. ಸೊ ಜೊತೆಗೆ ಇನ್ನೊಬ್ರು ಮೇನ್ ಕ್ಯಾಂಡಿಡೇಟ್ ಇದ್ದಾರೆ. ಅದು ಯಾರಪ್ಪ ಅಂತಂದ್ರೆ ಶ್ರುತಿ ಮ್ಯಾಮ್ ಅವರು. ಆಕ್ಚುಲಿ ಏಕೈಕ ಮಹಿಳೆ ವಿನ್ನರ್ ಇಡೀ ಒಂದು ಕನ್ನಡ ಇಂಡಸ್ಟ್ರಿ ಬಿಗ್ ಬಾಸ್ ಅಲ್ಲೇನೆ ಒಂದು ವಿನ್ನರ್ ಮಹಿಳೆ, ಅದು ಶ್ರುತಿ ಮ್ಯಾಮ್ ಮಾತ್ರ. ಅವ್ರನ್ನ ಕರೆಸಿ ಈಗ ಜಡ್ಜಸ್ ನ ಮಾಡ್ತಾ ಇದಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ 3 ಜನ ಜಡ್ಜಸ್ ಗಳು ನಿಂತ್ಕೊಂಡಿರ್ತಾರೆ. ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ನಟ ಮತ್ತೆ ಈ ಕಡೆ ನಮ್ಮ ಚಂದನ್ ಶೆಟ್ಟಿ ಅವರು ವೀಕೆಂಡ್ ಎಪಿಸೋಡ್ ಅಲ್ಲಿ ಜಡ್ಜಸ್ ಆಗಿ ಅಂದ್ರೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತಾರೆ. ಜಡ್ಜಸ್ ಅಲ್ಲ, ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತಾರೆ. ಸೊ ಇದು ಅಪ್ಡೇಟ್ ಇರುವಂತದ್ದು. ಸೊ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಅಗ್ನಿ ಪರೀಕ್ಷೆ ಹೆಂಗ್ ನಡೆಯುತ್ತಪ್ಪ ಅಂತಂದ್ರೆ ಆಕ್ಚುಲಿ ಸೊ ಗೈಸ್ ಇದು ಸೇಮ್ ಆಸ್ ಇಟ್ ಇಸ್ ಬಿಗ್ ಬಾಸ್ ಮನೆ ಒಳಗಡೆ ಯಾವ ತರ ಒಂದು ಪಾರ್ಟಿಸಿಪೆಂಟ್ಸ್ ಗಳು ಇರ್ತಾರೋ ಆ ತರನೇ ಪಾರ್ಟಿಸಿಪೆಂಟ್ಸ್ ಗಳು ಇರ್ತಾರೆ. ಹೌದು. ಬಟ್ ಅದಕ್ಕಿಂತ ಮುಂಚೆ ಆಚೆಗಡೆ ಏನಾಗುತ್ತೆ ಅಂತಂದ್ರೆ ಕ್ಯಾಂಡಿಡೇಟ್ಸ್ ಗಳನ್ನ ಇವರು ಪರೀಕ್ಷೆಗಳು ಅಂದ್ರೆ ಅವರು ಜಡ್ಜಸ್ ಗಳು ಏನಿರ್ತಾರೆ ಸೊ ಒಂದಷ್ಟು ಪರೀಕ್ಷೆಗಳನ್ನ ಮಾಡ್ತಾರೆ. ಏನಪ್ಪ ಪರೀಕ್ಷೆಗಳು ಅಂತಂದ್ರೆ ಏನಾರು ಆಗಿರ್ಬೋದು, ಮೆಣಸಿನಕಾಯಿ ತಿನ್ನಿ ಅಂತ ಹೇಳ್ಬೋದು, ಇಲ್ಲ ಸಗಣಿ ನೀರು ತಗೊಂಡು ಸ್ನಾನ ಮಾಡು ಅಂತ ಅನ್ಬೋದು, ಇಲ್ಲ ಬೇರೆಯವ್ರಿಗೆ ನೀನು ಮೋಸ ಮಾಡಿ ಅವ್ರನ್ನ ಎಲಿಮಿನೇಟ್ ಮಾಡಿ ನೀನ್ ಬೇಕಾದ್ರೆ ಸೇಫ್ ಆಗ್ಬೋದು ಅಂತಾನು ಕೊಡ್ಬೋದು. ಆ ತರ ಒಂದು ಪರೀಕ್ಷೆಗಳೆಲ್ಲ ಕೊಡ್ತಾರೆ. ಮೆಂಟಲಿ ಲೈಕ್ ಸ್ಟೇಬಲ್ ಇದಾರ ಇಲ್ವೋ ಅನ್ನೋ ಪರೀಕ್ಷೆ ಮಾಡ್ತಾರೆ. ನಿನ್ ಬಗ್ಗೆ ಏನು ಹೇಳಿ ಅಂತ ಹೇಳ್ತಾರೆ. ಸೊ ಆಕ್ಚುಲಿ ಏನಪ್ಪಾ ಅಂದ್ರೆ ಈಗ ಎಂಡ್ ಆಫ್ ದ ಡೇ ಜನಗಳಿಗೆ ಎಂಟರ್ಟೈನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿನ್ ಬಗ್ಗೆ ಕೇಳಿದಾಗ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕಾಗುತ್ತೆ. ಏನ್ ನಿಮ್ದು ಸ್ಪೆಷಾಲಿಟಿ ಏನು ಅದು ಇದು ಅಂತೆಲ್ಲ ಕೇಳಿಸ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಒಂದಷ್ಟು ಅವಮಾನಗಳು ಕೂಡ ಆಗಬಹುದು ನಿಮ್ಗೆ. ಬಟ್ ಅದನ್ನೆಲ್ಲ ಮೆಂಟಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅದು ಚೆಕ್ ಮಾಡಕ್ ಅಷ್ಟೇ ಅವ್ರು ಮಾಡ್ತಾರೆ. ಅದನ್ನ ಬಿಟ್ಟು ಅವ್ರ ಉದ್ದೇಶಗಳು ಬೇರೆ ಏನಿರಲ್ಲ. ಬಟ್ ಎನಿವೇಸ್ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ ಗೈಸ್. ಆಕ್ಚುಲಿ ಈ ಅಗ್ನಿ ಪರೀಕ್ಷೆಯಲ್ಲಿ ತುಂಬಾ ಇರುತ್ತೆ. ಹೌದು. ಬಟ್ ನಾನು ಆಲ್ಮೋಸ್ಟ್ ಯಾವಾಗಲೂ ಹೇಳ್ತಾ ಇದ್ದೆ, ಸೆಲೆಕ್ಟ್ ಆಗೋದು ತುಂಬಾ ಕಷ್ಟ ಇದೆ. ಬಟ್ ಅವ್ರ ಕಡೆಯಿಂದ ಅಪ್ರೋಚ್ ಬರುತ್ತೆ ಗೊತ್ತಾ, ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆರಾಮಾಗುತ್ತೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನೀವು ವರ್ತ್ನ ನೀವು ಆನ್ಲೈನ್ ಅಲ್ಲಿ ತೋರಿಸ್ತಾ ಇರ್ತೀರಾ, ಕಾಂಟೆಂಟ್ ಅಲ್ಲಿ ತೋರಿಸ್ತಾ ಇರ್ತೀರಾ, ಇಲ್ಲಾಂದ್ರೆ ಬೇರೆ ಒಂದು ಕಾರ್ಯದ ಕೆಲಸದ ಮುಖಾಂತರ ತೋರಿಸ್ತಾ ಇರ್ತೀರಾ. ಬಟ್ ಬಿಗ್ ಬಾಸ್ಗೆ ನೀವು ಹೋಗ್ಬೇಕು ಅಂತ ಹಿಂದೆ ಹೋಗ್ತೀರಾ ಗೊತ್ತಾ. ಈ ತರ ಎಷ್ಟು ಜನ ಬಂದು ತಿಂದು ಅದೆಲ್ಲ ಇನ್ನೂ ಒಂದಷ್ಟು ಉಚ್ಚಾಟಗಳು ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಉಚ್ಚಾಟಗಳು. ನಾನು ಹೋಗ್ತೀನಿ ಅಂತ. ಬಟ್ ಎನಿವೇ ಇವತ್ತು ಸ್ವಲ್ಪ ಯಾಕೋ ಈ ಸೀಸನ್ ಸ್ವಲ್ಪ ಕಮ್ಮಿ ಆಯ್ತು ಗೊತ್ತಾ. ಲಾಸ್ಟ್ ಸೀಸನ್ ಅಲ್ಲಿ ನೋಡಿ ಕಾಮನ್ ಪೀಪಲ್ ಅಂತ ಬಂದಾಗ ಸೊ ಪಿಕ್ ಮಾಡೋದೇ 1 or 2 ಅಷ್ಟೇ. ಸೊ ಇಬ್ರು ಕ್ಯಾಂಡಿಡೇಟ್ ನ ಪಿಕ್ ಮಾಡ್ತಾರೆ. ಅರೌಂಡ್ ಈಗ ಅಗ್ನಿ ಪರೀಕ್ಷೆಗೆ ನಮ್ಗಿರೋ ಅಪ್ಡೇಟ್ ಪ್ರಕಾರ 30 ಜನ 30-40 ಜನ ಅಗ್ನಿ ಪರೀಕ್ಷೆಗೆ ಲೈಕ್ ವೇಟಿಂಗ್ ಮಾಡ್ತಾರೆ. ಆಮೇಲೆ ನೀವು ತುಂಬಾ ಜನ ಕ್ವಶನ್ಸ್ಗಳು ಕೇಳ್ಬೋದು ಗೈಸ್. ಆಕ್ಚುಲಿ ಏನಕ್ಕೆ ಕಾಮನ್ ಪೀಪಲ್ಗಳನ್ನ ಕರ್ಕೊಳ್ಳಲ್ಲ ಅಂತ. ರೀಸನ್ ಏನಪ್ಪಾ ಅಂತಂದ್ರೆ ನೀವು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ತೀರಾ. ಈಗ ಎಂಡ್ ಆಫ್ ದ ಡೇ ಇದು ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಅಷ್ಟೇ. ಹೌದು. ಸೊ ಕಾಮನ್ ಪೀಪಲ್ಗೆ ಅವಕಾಶ ಸಿಗೋದು ಹೆಂಗೆ ಅಂತಂದ್ರೆ ನಿಮ್ಮಲ್ಲಿ ಒಂದು ಯುನೀಕ್ ಟ್ಯಾಲೆಂಟ್ ಇದ್ದು ಅದು ಕೆಲವೊಂದ್ಸತಿ ಬೆಳಕಿಗೆ ಬಂದಿಲ್ಲ ಅಂತಂದಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಲ್ಲಪ್ಪ ಇವ್ರ ಟ್ಯಾಲೆಂಟ್ ಇದೆ, ಅವ್ರು ಬರಬೇಕು ಅಂತಾರೆ. ಬಟ್ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ಇಲ್ಲ ನಾನು ಬಿಗ್ ಬಾಸ್ಗೆ ಹೋದ್ರೆ ನಾನು ಯಾವ ತರ ಇರ್ಬೋದು, ನಾನು ಈ ತರ ಸರ್ವೈವ್ ಆಗ್ಬೋದು. ಯಾಕಂದ್ರೆ ಎವ್ರಿ ಸೀಸನ್ ಅಲ್ಲೂ ಬಿಗ್ ಬಾಸ್ ಪ್ಯಾಟರ್ನ್ ಡಿಫ್ರೆಂಟ್ ಆಗಿರುತ್ತೆ. ಯಾರು ಕೂಡ ಕಂಪ್ಲೀಟ್ಲಿ ಒಂದೇ ತರ ಇರೋರು ಗೆದ್ದಿಲ್ಲ. ಎಕ್ಸೆಪ್ಟ್ ಗಿಲ್ಲಿ ಅಂಡ್ ಹನುಮಂತದ್ದು ಒಂದ್ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್. ಲಾರ್ಡ್ ಪ್ರಥಮ್ದೇ ಒಂಥರ ಆಯ್ತು, ಶ್ರುತಿ ಮ್ಯಾಮ್ದೇ ಒಂಥರ ಆಯ್ತು, ರಾಘವೇಂದ್ರ ಅವ್ರದೇ ಒಂಥರ ಆಯ್ತು, ಎಲ್ಲರದು ಚಂದನ್ ಶೆಟ್ಟಿ ಅವ್ರದೇ ಒಂಥರ ಡಿಫ್ರೆಂಟ್ ಆಗಿತ್ತು. ಅದೇ ರೀತಿ ಎಲ್ಲರೂ ಕೂಡ ಯುನೀಕ್ ಆಗಿರ್ತಾರೆ. ಬಟ್ ಎನಿವೇಸ್ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ ಆಕ್ಚುಲಿ ಬಿಗ್ ಬಾಸ್ ಈ ಒಂದು ಅಗ್ನಿ ಪರೀಕ್ಷೆ ಇಡ್ತಾ ಇರೋದು? ತುಂಬಾ ಜನಕ್ಕೆ ಡಿಸಪಾಯಿಂಟ್ ಆಗಿದೆ. ನಾನು ಆನ್ಲೈನ್ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ತುಂಬಾ ಜನ ಡಿಸಪಾಯಿಂಟ್ ಹಿಂಗ್ ಮಾಡ್ಬಿಟ್ರು ಅಂತೆಲ್ಲ ಕುತ್ಕೊಂಡು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನ ಲೈಕ್ ಅವರು ಲೈಕ್ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಅಂಡ್ ಅದ್ರ ಮೀರಿ ಅವರು ಏನು ಮಾಡೋದಕ್ಕಾಗಲ್ಲ. ಅಂಡ್ ನೆಕ್ಸ್ಟ್ ಅಪ್ಡೇಟ್ ಏನಂತಂದ್ರೆ ಈ ಒಂದು ಅಗ್ನಿ ಪರೀಕ್ಷೆ ಏನ್ ನಡೆಯುತ್ತಲ್ಲ ಅದಕ್ಕೆ ಯಾಂಕರ್ ನಿರಂಜನ್ ದೇಶಪಾಂಡೆ ಅವರು ಸೊ ಮಾಡ್ತಾ ಇದ್ದಾರೆ ಇವಾಗ. ಆಕ್ಚುಲಿ ನಿರೂಪಣೆ ಅವ್ರು ಮಾಡ್ತಾ ಇದ್ದಾರೆ. ಸೊ ಐ ಡೋಂಟ್ ನೋ ಇದು ಯಾವ ತರ ಫಾರ್ಮೆಟ್ ಅಲ್ಲಿ ಬರುತ್ತೆ ಅಂತ ಒಂದಷ್ಟು ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾಕಂದ್ರೆ ಇನ್ನೊಂದಷ್ಟು ಅಪ್ಡೇಟ್ಗಳು ಬಿಗ್ ಬಾಸ್ ಟೀಮ್ ಇಂದ ನನ್ಗೆ ಬರ್ಬೇಕು ಆಕ್ಚುಲಿ. ಸೊ ಅದು ಬಂದು ಅಫಿಷಿಯಲಿ ನನ್ ಕನ್ಫರ್ಮೇಶನ್ ಆಗಿದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಬಟ್ ಯಾವಾಗ ಬರುತ್ತೆ ಅಂತ. ಬಟ್ ಇವಾಗ ರೀಸೆಂಟ್ ಆಗಿ ಏನು ಅಪ್ಡೇಟ್ಗಳು ಅಂತಂದ್ರೆ ಅದೇ ಇವಾಗ ಜಡ್ಜಸ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಹೇಳಿದೀವಿ ಇವಾಗ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಲೈಕ್ ವೀಕೆಂಡ್ ಎಪಿಸೋಡ್ಸ್ಗಳಿಗೆ ಮತ್ತು ಲೈಕ್ ಮಾಮೂಲಿ ಬರುತ್ತಲ್ಲ ಬಿಗ್ ಬಾಸ್ ಎಪಿಸೋಡ್ ವೀಕೆಂಡ್ ಎಪಿಸೋಡ್ಗೆ, ಅದಕ್ಕೆ ನೀವು ಕೂಡ ಹೋಗ್ಬೋದು. ಸೊ ಯಾವ ರೀತಿ ಅಂತಂದರೆ
ಲಾಲ್ಬಾಗಲ್ಲಿ ಇವಾಗ ಸದ್ಯಕ್ಕೆ Flower show arrange ಆಗ್ತಾ ಫ್ಲವರ್ ಶೋ ನಿಮ್ಗೆ ಗೊತ್ತಿದೆ. ಸೊ ಇಂಡಿಪೆಂಡೆನ್ಸ್ ಡೇ ನಡೀತಾ ಇದೆ, ಸೊ ಫ್ಲವರ್ ಶೋ ಆಲ್ರೆಡಿ ಮಾಡಿದ್ದಾರೆ. ಸೊ ಇನ್ ಬಿಟ್ವೀನ್ ಅದ್ರ ಮಧ್ಯದಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ 13 ಒಂದು ತಂಡ. ಏನಂತಂದ್ರೆ ಎರಡು ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ತೀರಾ ನೀವು, ಆ ಒಂದು ಚೇರ್ ಹಾಕಿದ್ದಾರೆ. ಚೇರ್ ಹಾಕ್ಬಿಟ್ಟು ಬಿಗ್ ಬಾಸ್ ಒಂದೆಲ್ಲ ನೀಟಾಗಿ ಸೆಟಪ್ ಮಾಡಿದ್ದಾರೆ ಅಗ್ನಿ ಪರೀಕ್ಷೆ ಅಂತ. ಅಲ್ಲಿ ಹೋಗ್ಬಿಟ್ಟು ನೀವು ಸೆಲ್ಫಿ ವಿಡಿಯೋ ಓಡ್ಕೊಂಡು BB ಅಗ್ನಿ ಪರೀಕ್ಷೆ ಅಂತ ಲೈಕ್ ಹ್ಯಾಶ್ಟ್ಯಾಗ್ನ ಬಳಸ್ಬಿಟ್ಟು ಸೊ ನೀವು ಅದನ್ನು ಪೋಸ್ಟ್ ಮಾಡಬೇಕಾಗಿರುತ್ತೆ. ಅದನ್ನ ಪೋಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಅಕೌಂಟು ಪಬ್ಲಿಕ್ ಆಗಿರಬೇಕು. ಸೊ ಇದನ್ನ ನೋಡ್ಕೊಳ್ಳಿ. ಸೊ ಪ್ರೈವೇಟ್ ಇಟ್ಕೊಂಡು ನೀವೇನೋ ಪೋಸ್ಟ್ ಮಾಡ್ತು ಅಂತಂದ್ರೆ ನೀವು ಎಲಿಜಿಬಲ್ ಆಗಲ್ಲ. ಪಬ್ಲಿಕ್ ಇಟ್ಕೊಂಡು ನೀವು ಅದೊಂದು BB ಅಗ್ನಿ ಪರೀಕ್ಷೆ ಅಂತ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ ನೀವು ಒಂದು ಪೋಸ್ಟ್ನ ಲೈಕ್ ಫೋಟೋ ಅದು ಮುಂದ್ಗಡೆ ನಿಂತ್ಕೊಂಡು ಫೋಟೋ ಆಗ್ತು ಅಂತಂದರೆ ನೀವು ವೀಕೆಂಡ್ ಎಪಿಸೋಡ್ಗಳಿಗೆ ಹೋಗೋ ಅವಕಾಶ ಸೊ ನಿಮಗೆ ಒಂದು ಇರುತ್ತೆ. ಸೊ ಇದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ತಂಡದಿಂದ ಅಲ್ಲಿ ಬಿಗ್ ಬಾಸ್ ಕಡೆಯಿಂದ ಇದೊಂದು ಬಿಟ್ಟಿದ್ದಾರೆ. ಸೊ ನೋಡಿ, ನೀವೇನು ಕೇಸ್ ಏನಾದ್ರು ಲಾಲ್ಬಾಗ್ ಹೋದ್ರೆ ಅಲ್ಲಿ ಅದು ಫೋಟೋ ಬೂತ್ ಇರುತ್ತೆ, ಅಲ್ಲಿ ಹೋಗಿ ಫೋಟೋ ತೊಗೊಳ್ಳಿ. ಸೊ ಪೋಸ್ಟ್ ಮಾಡಿ ನೀವು ಕೂಡ ಬಿಗ್ ಬಾಸ್ ಈ ಎಪಿಸೋಡ್ಗೆ ಹೋಗ್ಬೋದು, ಈ ವೀಕೆಂಡ್ ಎಪಿಸೋಡ್ಗೆ ಹೋಗ್ಬೋದು. ಓಕೆ, ಆಪರ್ಚುನಿಟಿಗಳಿದೆ ಗೈಸ್. ಆ್ಯಕ್ಚುಲಿ ಇದಕ್ಕಾದ್ರೆ ಬೇಗ ಹೋಗ್ಬೋದು, ಬಟ್ ಬೇರೆದೆಲ್ಲ ಕಷ್ಟ ಆಗುತ್ತೆ. ಬಟ್ ಎನಿವೇಸ್ ಗೈಸ್, ಏನಿಸ್ತು ಈ ಒಂದು ನಮ್ಮ ಜಡ್ಜಸ್ಗಳನ್ನ ಬಗ್ಗೆ ಆದಷ್ಟು ಬೇಗ ಶುರು ಆಗ್ತದೆ. ನಾವು ಕೂಡ ತುಂಬ ಬೇಗ ಬರ್ತೀವಿ, ಡೈಲಿ ಅಪ್ಡೇಟ್ಗಳು ಕೊಡ್ತಾ ಇರ್ತೀವಿ. ಏನಾದ್ರು ಅಪ್ಡೇಟ್ಗಳು ಬರ್ತಾ ಇತ್ತು ಅಂತಂದರೆ ಕಂಟೆಸ್ಟೆಂಟು ಆ್ಯಂಡ್ ಯಾರ್ಯಾರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬರ್ತಾರೆ ಅನ್ನೋದು ಅಪ್ಡೇಟ್ಗಳು ಸ್ವಲ್ಪ ಆಲ್ರೆಡಿ ಲಿಸ್ಟ್ ಇದೆ. ಬಟ್ ಈಗಲೇ ತಿಳಿಸ್ಕೊಡೋದು ಬೇಡ, ಸ್ವಲ್ಪ ಇನ್ನೊಂದು 2-3 ಡೇಸ್ ಆಗಲಿ, ಅದಾದಮೇಲೆ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀವಿ. ಸೊ ನಿಮಗೆ ಯಾರು ಬರಬೇಕು ಆ್ಯಂಡ್ ಯಾವ ಕಂಟೆಸ್ಟೆಂಟ್ ಇದ್ದರೂ ನಿಮಗೆ ಮಜಾ ಇರುತ್ತೆ. ದಯವಿಟ್ಟು ಕಮೆಂಟ್ ಮಾಡೋ ತಿಳಿಸಿ ಮರಿಬೇಡಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಅಪ್ಡೇಟು. ಸೊ ಏನೋ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಅಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದು ಮರಿಬೇಡಿ. ಸಿಗೋಣ ಮುಂದೆ ಬಿಡೋದಿಲ್ಲ. ಅಲ್ಲಿ ತನಕ ಬಾಯ್.